ಖರೀದಿಗೂ ಮುನ್ನ ಗಮನವಿರಲಿ ಈ ಸಪ್ತ ವಿಷಯಗಳು. ಹೆಲ್ತ್ ಈಸ್ ವೆಲ್ತ್ ಅಂತ ನಾವು ಹೇಳ್ತಾ ಇರ್ತೀವಿ, ಆದ್ರೆ ಒಂದೊಂದ್ಸಲ ನಾವೇ ನಮಗೆ ಅರಿವಿಲ್ಲದೆ ಅನಾರೋಗ್ಯಕ್ಕೆ ತುತ್ತಾಗಿ ಆಸ್ಪತ್ರೆ ಸೇರಿ ಬಿಡ್ತೀವಿ. ಆಸ್ಪತ್ರೆ ಸೇರ್ತಿದ್ದಂತೆ ವರ್ಷಾನುಗಟ್ಲೆ ಗಳಿಸಿಟ್ಟ ಅಷ್ಟು ಇಷ್ಟು ದುಡ್ಡನ್ನ ಒಂದೇ ಸಲಕ್ಕೆ ಕಳೆದುಕೊಂಡು ಆಚೆ ಬರ್ತೀವಿ. ಆಮೇಲೆ ಕೈ ಖಾಲಿ, ತಲೆ ಮೇಲೆ ಲಕ್ಷ ಲಕ್ಷ ಸಾಲ. ಆ ಸಾಲ ತೀರ್ಸೋದು ಹೇಗೆ ಅನ್ನೋ ಚಿಂತೆಯಲ್ಲಿಯೇ ಒಂದಿಡೀ ಕುಟುಂಬ ಬೀದಿಗೆ ಬಂದ್ಬೀಳುತ್ತೆ. ಇಂಥ ಸ್ಥಿತಿ ಬರಬಾರ್ದು ಅಂದ್ರೆ ಅದೆಲ್ಲಕ್ಕಿರೋ ಒಂದೇ ಒಂದು ಸೊಲ್ಯೂಷನ್, ಹೆಲ್ತ್ ಇನ್ಶೂರೆನ್ಸ್, ಅದೇ ಆರೋಗ್ಯ ವಿಮೆ. ನೀವು ನಂಬ್ತಿರೋ ಬಿಡ್ತಿರೋ, ನಮ್ಮ ಭಾರತದಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಅಂತ ಮಾಡಿಸಿರೋರ ಸಂಖ್ಯೆ 100ಕ್ಕೆ ಕೇವಲ 37% ಮಾತ್ರ. ಹೇಗಿರುವಾಗ ಅಯ್ಯೋ ನನ್ಗ್ಯಾಕೆ ಇನ್ಶೂರೆನ್ಸ್, ನಾನ್ ಗುಂಡ್ಕಲ್ಲಿದ್ದಂಗೆ ಇದೀನಿ ಅಂತ ಅನ್ಕೊಂಡ್ರೆ ಆಮೇಲೆ ಸಫರ್ ಆಗ್ಬೇಕಾಗತ್ತೆ. ಹಾಗಾಗಿ ನೀವು ದುಡಿಯೋ ದುಡ್ಡನ್ನೆಲ್ಲ ಆಸ್ಪತ್ರೆಗೆ ಹಾಕೋ ಬದಲು ದುಡಿದ ದುಡ್ಡಲ್ಲಿ ಸ್ವಲ್ಪ ದುಡ್ಡನ್ನ ಇನ್ಶೂರೆನ್ಸ್ಗೆ ಕಟ್ಟೋದು ಒಳ್ಳೆ ಕ್ರಮ. ವರ್ಷದಿಂದ ವರ್ಷಕ್ಕೆ ಹಣದ ಮೌಲ್ಯ ಕುಸಿತಾನೆ ಇದೆ, ಇನ್ಫ್ಲೇಷನ್ ಹೆಚ್ಚಾಗ್ತಿದೆ. ಅದ್ರಲ್ಲೂ ಈ ಮೆಡಿಕಲ್ ಫೀಲ್ಡ್ ನ ಇನ್ಫ್ಲೇಷನ್ ಬರೋಬ್ಬರಿ 14% ನಷ್ಟಿದೆ. ಆರೋಗ್ಯ ವಿಮೆ ಮಾಡಿಸೋ ಮುನ್ನ ಇರಲಿ ಎಚ್ಚರ. ಹೆಲ್ತ್ ಇನ್ಶೂರೆನ್ಸ್ ನಲ್ಲಿ ಗಮನಿಸಬೇಕಾದ ಅಂಶಗಳೇನು? ಹೆಲ್ತ್ ಇನ್ಶೂರೆನ್ಸ್ ಅನ್ನೋದು ನಿಮ್ಮ ಆರೋಗ್ಯದ ರಕ್ಷಾ ಕವಚ, ನಿಮ್ಮ ವ್ಯಾಲೆಟ್ ನಲ್ಲಿರೋ ಹೀರೋ. ಹೇಗಿರುವಾಗ ನೀವು ಮೆಡಿಕ್ಲೇಮ್ ಪಾಲಿಸಿ ಖರೀದಿಸುವಾಗ ಎಷ್ಟು ಮೊತ್ತದ ಪಾಲಿಸಿ ಬೈ ಮಾಡ್ತಿದ್ದೀನಿ ಅನ್ನೋದು ತುಂಬಾ ಮುಖ್ಯ. ನೀವು ನಿಮ್ಮ ಫ್ಯಾಮಿಲಿಗೋ ಅಥವಾ ವೈಯಕ್ತಿಕವಾಗಿ ಇನ್ಶೂರೆನ್ಸ್ ಮಾಡಿಸೋ ಪ್ಲಾನ್ ನಲ್ಲಿದ್ರೆ ಒಂದಷ್ಟು ವಿಚಾರಗಳನ್ನ ಖಂಡಿತವಾಗಿಯೂ ತಿಳ್ಕೊಳ್ಳೇಬೇಕು. ನಂಬರ್ 1, ವಿಮಾ ಮೊತ್ತ. ನೀವು ಖರೀದಿಸೋ ಪಾಲಿಸಿಯ ಬ್ಯಾಂಕ್ ಬ್ಯಾಲೆನ್ಸ್ ಇದು. ನಿಮ್ಮ ಹೆಲ್ತ್ ಇನ್ಶೂರೆನ್ಸ್ ಕಂಪನಿ ನಿಮಗೆ ವೈದ್ಯಕೀಯ ವೆಚ್ಚಗಳಿಗಾಗಿ ಪಾವತಿಸುವ ಗರಿಷ್ಠ ಮೊತ್ತ ಅಂತಲೂ ಹೇಳ್ಬೋದು. ಇದರ ಸರಿಯಾದ ಆಯ್ಕೆ ಹೇಗೆ? ಪ್ರೀಮಿಯಂ ಮೊತ್ತ ಎಷ್ಟಿರ್ಬೇಕು, ಎಷ್ಟು ಜನರನ್ನ ಈ ಪ್ರೀಮಿಯಂ ನಲ್ಲಿ ಆಡ್ ಮಾಡಬಹುದು ಅನ್ನೋದ್ರ ಮೇಲೆ ನಿಮ್ಮ ಪ್ರೀಮಿಯಂ ಮೊತ್ತ ನಿಗದಿಯಾಗುತ್ತೆ. ಬೆಂಗಳೂರು, ಮುಂಬೈ, ಡೆಲ್ಲಿ ಅಂತ ಮಹಾನಗರಗಳಲ್ಲಿ ವಾಸ ಮಾಡ್ತಿದ್ರೆ ಅಂತ ನಗರಗಳಲ್ಲಿ ವೈದ್ಯಕೀಯ ಸೇವೆ ದುಬಾರಿ. ಅದನ್ನ ಗಮನದಲ್ಲಿಟ್ಟುಕೊಂಡು ಹೆಚ್ಚಿನ ವಿಮಾ ಮೊತ್ತವನ್ನ ಆಯ್ಕೆ ಮಾಡ್ಕೊಳ್ಬೇಕು. ನಂಬರ್ 2, ವೇಟಿಂಗ್ ಪೀರಿಯಡ್. ಯಾವುದೋ ಒಂದು XYZ ಹೆಸರಿನ ಪಾಲಿಸಿ ಖರೀದಿಸಿದ ತಕ್ಷಣ ಎಲ್ಲ ರೋಗಗಳಿಗೂ ಅದರಿಂದ ಕವರ್ ಸಿಕ್ಕಿಬಿಡುತ್ತೆ ಅಂದುಕೊಂಡ್ರೆ ಅದು ದೊಡ್ಡ ತಪ್ಪು. ಅಥವಾ ವಿಮೆ ಮಾಡಿಸಿದ ತಕ್ಷಣ ನಿಮ್ಮ ದೀರ್ಘಾವಧಿಯ ಕಾಯಿಲೆಗೆ ಟ್ರೀಟ್ಮೆಂಟ್ ಸಿಕ್ಕಲ್ಲ. ಕೆಲವು ಎಮರ್ಜೆನ್ಸಿ ಅಥವಾ ಆಕ್ಸಿಡೆಂಟ್ ಕೇಸ್ ಹೊರತುಪಡಿಸಿದ್ರೆ ಬೇರೆ ರೋಗಗಳಿಗೆ ತಕ್ಷಣಕ್ಕೆ ಕ್ಲೈಮ್ ಸಿಗಲ್ಲ. ಅದಕ್ಕೆ ಅಂತಾನೆ ವೇಟಿಂಗ್ ಪೀರಿಯಡ್ ಇರುತ್ತೆ. ಹಾಗಾಗಿ ನೀವು ಯಾವುದೇ ಆರೋಗ್ಯ ವಿಮೆ ಖರೀದಿಸೋಕು ಮುನ್ನ ವೇಟಿಂಗ್ ಪೀರಿಯಡ್ ಕಡೆ ಗಮನ ಹರಿಸಲೇಬೇಕು. ನಂಬರ್ 3, ಪ್ರೀ ಮತ್ತು ಪೋಸ್ಟ್ ಹಾಸ್ಪಿಟಲೈಸೇಷನ್ ಕವರ್. ಆರೋಗ್ಯ ವಿಮೆ ಮಾಡಿಸುವಾಗ ಪ್ರೀ ಮತ್ತು ಪೋಸ್ಟ್ ಹಾಸ್ಪಿಟಲೈಸೇಷನ್ ಕವರ್ ಬಗ್ಗೆಯೂ ಮಾಹಿತಿ ಪಡೆಯೋದು ತುಂಬಾ ಮುಖ್ಯ. ಕೆಲವು ವಿಮಾ ಸಂಸ್ಥೆಗಳು ಇದ್ಯಾವ ಸೌಲಭ್ಯಗಳನ್ನ ನೀಡಲ್ಲ. ಈ ಸೌಲಭ್ಯ ಇದೆ ಎಂದಾದ್ರೆ ನಿಮಗೆ ಆಸ್ಪತ್ರೆಗೆ ಸೇರೋ ಮುನ್ನ ಮತ್ತು ಡಿಸ್ಚಾರ್ಜ್ ಆದ ಮೇಲಿನ ಯಾವ ಮೊತ್ತವನ್ನು ನೀವು ಭರಿಸಬೇಕಿಲ್ಲ. ಅಂದ್ರೆ ಆಸ್ಪತ್ರೆಗೆ ದಾಖಲಾಗುವುದಕ್ಕೂ ಮೊದಲು 30, 60 ಅಥವಾ 90 ದಿನಗಳ ಹಿಂದಿನ ಫೀಸ್ ಗಳನ್ನ ವಿಮಾ ಕಂಪನಿಗಳು ಭರಿಸುತ್ತವೆ. ಅದೇ ರೀತಿ ಪೋಸ್ಟ್ ಹಾಸ್ಪಿಟಲೈಸೇಷನ್ ಅಂದ್ರೆ ನೀವು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ನಂತರದ ಖರ್ಚುಗಳು, ಫಾಲೋ ಅಪ್ ಇರಬಹುದು, ಮೆಡಿಕಲ್ ಟೆಸ್ಟ್, ಔಷಧಿಗಳು, ಈ ವೆಚ್ಚಗಳನ್ನ ಇನ್ಶೂರೆನ್ಸ್ ಕಂಪನಿಗಳೇ ಭರಿಸುತ್ತವೆ. ನಂಬರ್ 4, ಮರುಪೂರಣ ಅಥವಾ ರಿಸ್ಟೋರೇಷನ್ ಬೆನಿಫಿಟ್. ಆರೋಗ್ಯ ವಿಮೆ ಪಾಲಿಸಿ ಮಾಡಿಸೋದು ಎಷ್ಟು ಕಡ್ಡಾಯವೋ ಅದೇ ವಿಮೆಯಲ್ಲಿ ಏನೆಲ್ಲ ಸೌಲಭ್ಯಗಳಿವೆ ಅನ್ನೋದನ್ನ ಅರಿತುಕೊಳ್ಳೋದು ಕೂಡ ಅಷ್ಟೇ ಮುಖ್ಯ. ಅದರಲ್ಲಿ ಇನ್ನೊಂದು ಮುಖ್ಯವಾದ ವಿಚಾರ ಏನಂದ್ರೆ ರಿಸ್ಟೋರೇಷನ್ ಬೆನಿಫಿಟ್. ಏನಿದು ರಿಸ್ಟೋರೇಷನ್? ಉದಾಹರಣೆ ಸಹಿತ ಹೇಳೋದಾದ್ರೆ ನಿಮ್ಮ ಪೋಷಕರ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿಯಲ್ಲಿ 5 ಲಕ್ಷದ ಕವರೇಜ್ ಇದೆ ಎಂದುಕೊಳ್ಳಿ. ಒಂದು ಚಿಕಿತ್ಸೆಗಾಗಿ ಆ ಇಡೀ 5 ಲಕ್ಷವನ್ನ ನೀವು ಬಳಸಿದ್ದೀರಿ ಅಂದ್ರೆ ಕವರೇಜ್ ಶೂನ್ಯ. ಹೇಗಿರುವಾಗ ಪ್ರೀಮಿಯಂ ಮೊತ್ತವನ್ನ ಭರಿಸಿದ್ರೆ ಆಗ ವಿಮಾ ಕಂಪನಿ 5 ಲಕ್ಷದ ಕವರೇಜ್ ಅನ್ನ ರಿಫಿಲ್ ಮಾಡಿಕೊಡುತ್ತೆ. ಇನ್ನೊಂದು ವೈದ್ಯಕೀಯ ಚಿಕಿತ್ಸೆಯ ಅಗತ್ಯ ಬಂದಾಗ ನೀವು ಮತ್ತೆ ಮೊದಲಿನಂತೆ ಕ್ಲೈಮ್ ಮಾಡಲು ಎಲಿಜಿಬಲ್ ಆಗಿರ್ತೀರಿ. ನಂಬರ್ 5, ಕೋ ಪೇಮೆಂಟ್ ಇಲ್ಲದ ಹೆಲ್ತ್ ಇನ್ಶೂರೆನ್ಸ್ ಆಯ್ಕೆ ಮಾಡಿಕೊಳ್ಳುವುದು ತುಂಬಾ ಮುಖ್ಯ. ಈ ಕೋ ಪೇಮೆಂಟ್ ಅಂದ್ರೆ ಆಸ್ಪತ್ರೆಯ ಬಿಲ್ 5 ಲಕ್ಷ ಅಂದ್ರೆ ಅದರಲ್ಲಿ 50,000 ನೀವು ತುಂಬಬೇಕು. ಇನ್ನುಳಿದ 4.5 ಲಕ್ಷ ವಿಮಾ ಕಂಪನಿ ಭರ್ತಿ ಮಾಡುತ್ತೆ. ಹಾಗಾಗಿ ಪಾಲಿಸಿ ಖರೀದಿಗೂ ಮುನ್ನ ಈ ಕೋ ಪೇ ಆಯ್ಕೆಯ ಷರತ್ತನ್ನ ಎಚ್ಚರಿಕೆಯಿಂದ ಪರಿಶೀಲಿಸಿ. ನಂಬರ್ 6,
ಡೇ ಕೇರ್ ಪ್ರೊಸೀಜರ್ಗಳು ಮತ್ತು ನಿರ್ದಿಷ್ಟ ಕಾಯಿಲೆಗಳಿಗೆ ಕವರೇಜ್. ವೈದ್ಯಕೀಯ ರಂಗ ತುಂಬಾ ವೇಗವಾಗಿ ಸಾಗ್ತಾ ಇದೆ. ಹೀಗಿರುವಾಗ 24 ಗಂಟೆಯೊಳಗೆ ಕೆಲವೊಂದಿಷ್ಟು ಶಸ್ತ್ರ ಚಿಕಿತ್ಸೆಗಳು ಮುಗಿದು ಬಿಡುತ್ತವೆ. ಹಾಗಾಗಿ ಗರಿಷ್ಠ ಡೇ ಕೇರ್ ಚಿಕಿತ್ಸೆ ಇರುವ ಪ್ಲಾನ್ ಆಯ್ಕೆ ಮಾಡಿಕೊಳ್ಳಿ. ಇದರ ಜೊತೆಗೆ ನಿಮಗೆ ಈಗಾಗಲೇ ಯಾವುದಾದರೊಂದು ಕಾಯಿಲೆ ಇದ್ರೆ ಆ ಕಾಯಿಲೆಯ ಚಿಕಿತ್ಸೆಗೆ 2 ಅಥವಾ 3 ವರ್ಷಗಳ ವೇಟಿಂಗ್ ಪೀರಿಯಡ್ ಇರುತ್ತೆ. ಪಾಲಿಸಿ ಖರೀದಿಸುವ ಮುನ್ನ ನಿಮ್ಮ ನಿರ್ದಿಷ್ಟ ಕಾಯಿಲೆಗೆ ಕವರೇಜ್ ಮತ್ತು ಅದರ ರೂಲ್ಸ್ ಹಾಗೂ ಕಂಡೀಷನ್ಗಳನ್ನ ಸ್ಪಷ್ಟವಾಗಿ ಓದಿ ತಿಳ್ಕೊಳ್ಳಿ. ನಂಬರ್ 7, ಸಬ್ ಲಿಮಿಟ್, ನೋ ಕ್ಲೇಮ್ ಬೋನಸ್. ಇದೆಲ್ಲದರ ಜೊತೆಗೆ ರೂಮ್ ಬಾಡಿಗೆ ಕ್ಯಾಪಿಂಗ್ ಇಲ್ಲದ ಪಾಲಿಸಿಯನ್ನ ಆಯ್ಕೆ ಮಾಡಿಕೊಳ್ಳಿ. ಯಾವುದೇ ಉಪಮಿತಿ ಇಲ್ಲದ ಅಂದ್ರೆ ಸಬ್ ಲಿಮಿಟ್ ಇಲ್ಲದ ಪಾಲಿಸಿ ನಿಮ್ಮದಾಗಿರಲಿ. ನೋ ಕ್ಲೇಮ್ ಬೋನಸ್ ಆಯ್ಕೆಯನ್ನೇ ಆರಿಸಿಕೊಳ್ಳಿ. ಇದರಿಂದ 1 ವರ್ಷದ ಅವಧಿಯಲ್ಲಿ ನೀವು ಯಾವುದೇ ಕ್ಲೈಮ್ ಮಾಡದಿದ್ರೆ ಒಟ್ಟು ಮೊತ್ತದ 10% ಅಥವಾ ಅದಕ್ಕಿಂತ ಹೆಚ್ಚಿನ ಮೊತ್ತ 2ನೇ ವರ್ಷಕ್ಕೆ ನಿಮಗೆ ಬೋನಸ್ ರೂಪದಲ್ಲಿ ಸಿಗಲಿದೆ. ಹೆಲ್ತ್ ಇನ್ಶೂರೆನ್ಸ್ ಖರೀದಿಗೂ ಮುನ್ನ ಇದಷ್ಟೇ ಅಲ್ಲದೆ ಇನ್ನೂ ಹಲವು ವಿಚಾರಗಳನ್ನ ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ. ನಾವಿಲ್ಲಿ ಆಯ್ದ ಪ್ರಮುಖ ಅಂಶಗಳನ್ನ ನಿಮ್ಮ ಮುಂದಿಟ್ಟಿದ್ದೇವೆ. ಈ ಇನ್ಫಾರ್ಮೇಟಿವ್ ಮಾಹಿತಿ ನಿಮ್ಗೆ ಇಷ್ಟವಾದ್ರೆ ಲೈಕ್ ಮಾಡಿ, ನಿಮ್ಮ ಆಪ್ತರಿಗೂ ಶೇರ್ ಮಾಡಿ. ಮತ್ತೊಂದು ಹೊಸ ಮಾಹಿತಿಯ ಜೊತೆಗೆ ಬರ್ತೀವಿ. ಅಲ್ಲಿವರೆಗೆ ನಮಸ್ಕಾರ.